ರಾಜ್ಯ ಸರ್ಕಾರದ ಕಡೆಯಿಂದ ಪ್ರತಿಯೊಬ್ಬ ಮಹಿಳೆಯರ ಖಾತೆಗೆ 1,00,000 ರೂಪಾಯಿ ಹಣ ಜಮಾ. ಹೌದು ಸ್ನೇಹಿತರೆ, ಭರ್ಜರಿ ಬಂಪರ್ ಕೊಡುಗೆ ಅಂತಾನೆ ಹೇಳ್ಬೋದು. ಬನ್ನಿ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ರಿ. ಈಗಾಗಲೇ ಬಹಳಷ್ಟು ಮಂದಿ ಜನರ ಖಾತೆಗಳಿಗೆ 1,00,000 ರೂಪಾಯಿ ಹಣ ಜಮಾ ಆಗಿದೆ. ಹಾಗಾದ್ರೆ ನಿಮ್ಮ ಖಾತೆಗೆ ಹಣ ಬಂದಿಲ್ವಾ? ಹಾಗಾದ್ರೆ ಅದನ್ನ ಯಾವ ರೀತಿ ಚೆಕ್ ಮಾಡ್ಕೊಳ್ಬೇಕು, ನಿಮಗೆ ಹಣ ಬರುತ್ತಾ ಇಲ್ಲ, ಎಲ್ಲ ಕಂಪ್ಲೀಟ್ ಆದಂಥ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಮಹಿಳೆಯರಿಗಾಗಿ ರಾಜ್ಯ ಸರ್ಕಾರದ ಕಡೆಯಿಂದ 1,00,000 ರೂಪಾಯಿ ಹಣವನ್ನು ಕೊಡ್ತಾ ಇದೆ. ಹಾಗಾದ್ರೆ ಯಾವ ರೀತಿ ಅಂದರೆ ಇದು ಯಾವ ರೀತಿ ಕೊಡ್ತಾ ಇದ್ದಾರೆ ರಾಜ್ಯ ಸರ್ಕಾರದವರು, ಅದನ್ನ ಏನೇನು ಡಾಕ್ಯುಮೆಂಟ್ ಬೇಕಾಗುತ್ತೆ, ಯಾರ್ಯಾರು ಎಲಿಜಿಬಿಲಿಟಿಯನ್ನು ಹೊಂದಿದ್ದಾರೆ, ಇದನ್ನ ನಿಮಗೆ 1,00,000 ರೂಪಾಯಿ ಹಣ ಬಂದಿದೆಯಾ ಇಲ್ಲ ಅಂತ ತಿಳ್ಕೊಳ್ಳೋದು ಹೇಗೆ, ಕಂಪ್ಲೀಟ್ ಆದಂಥ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಯಾಕಂದರೆ ಈಗಾಗಲೇ ಭಾಳಷ್ಟು ಮಂದಿ ನನಗೆ 1,00,000 ರೂಪಾಯಿ ಹಣ ಬಂದಿರುವಂಥ ಒಂದು ಮಾಹಿತಿ ಬಂದಿರುವಂಥದ್ದು. ಹಾಗಾದರೆ ನಿಮಗೆ ಹಣ ಬಂದಿದೆಯಾ ಇಲ್ಲ, ಬರುತ್ತಾ ಇಲ್ಲ, ಯಾವಾಗ ಬರುತ್ತೆ, ಎಲ್ಲ ಒಂದು ಕಂಪ್ಲೀಟ್ ಆದಂಥ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಮಹಿಳೆಯರು, ಹೌದು ಸ್ನೇಹಿತರೆ, ಪ್ರತಿಯೊಬ್ಬ ಮಹಿಳೆಯರು ನೋಡಲೇಬೇಕಾದಂಥ ಮಾಹಿತಿ, ಕಡ್ಡಾಯವಾಗಿ ನೋಡಲೇಬೇಕು, ತಿಳ್ಕೊಳ್ಳೇಬೇಕು. ಯಾಕಂದರೆ ನಿಮಗೆ 1,00,000 ರೂಪಾಯಿ ಹಣ ಬೇಕಂದರೆ ಈ ಮಾಹಿತಿ ಗೊತ್ತಿತ್ತಪ್ಪ ಅಂತಂದರೆ ನೀವು ಇನ್ನೊಬ್ಬರಿಗೆ ಹೇಳ್ಬೋದು, ಪ್ರತಿಯೊಬ್ಬರಿಗೂ ಈ ಒಂದು ಮಾಹಿತಿಯನ್ನು ಶೇರ್ ಮಾಡ್ಬೋದು, ಪ್ರತಿಯೊಬ್ಬರು 1,00,000 ರೂಪಾಯಿ ಹಣವನ್ನು ಪಡೆದುಕೊಳ್ಬೋದು. ಹಾಗಾದರೆ ಬನ್ನಿ ಇದ್ರ ಬಗ್ಗೆ ಕಂಪ್ಲೀಟ್ ಆದಂಥ ಒಂದು ಡೀಟೇಲ್ಸನ್ನು ನೋಡೋಣ. ಯಾರ್ಯಾರು ಈ ಒಂದು 1,00,000 ರೂಪಾಯಿ ಹಣವನ್ನು ಪಡೆದುಕೊಳ್ಬೋದು, ನಿಮ್ಮ ಖಾತೆಗೆ ಹಣ ಬಂದಿದೆಯಲ್ಲ ಅಂತ ತಿಳ್ಕೊಳ್ಬೋದು, ಏನೇನು ಡಾಕ್ಯುಮೆಂಟ್ಗಳು ಬೇಕಾಗುತ್ತೆ, ಯಾರೆಲ್ಲ ಪಡಿತಾರೆ, ಇದನ್ನು ಪಡೆಯೋದು ಹೇಗೆ, ಏನು ಮಾಡಬೇಕು, ಎಲ್ಲ ಒಂದು ಡೀಟೇಲ್ ಆದಂಥ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚಿತವಾಗಿ ನೀವು ಇನ್ನೂ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ರೆಡ್ ಬಟನಲ್ಲಿ ಸಬ್ಸ್ಕ್ರೈಬ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ, ನಂತರ ಬೆಲ್ ಐಕನ್ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ಆಲ್ ನೋಟಿಫಿಕೇಶನ್ ಅಂತ ತಪ್ಪದೇ ಸೆಲೆಕ್ಟ್ ಮಾಡಿಕೊಳ್ಳಿ. ಹೌದು ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರಬಹುದು, ಕಾಂಗ್ರೆಸ್ ಸರ್ಕಾರ 5 ಗ್ಯಾರಂಟಿಗಳನ್ನು ಜಾರಿಗೆ ತಂದಿದ್ದು ಅದು ಮಹಿಳೆಯರಿಗೆ ಬಹಳಷ್ಟು ಅನುಕೂಲ ಆಗಿದೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಈಗ ರಾಜ್ಯ ಸರ್ಕಾರದ ಕಡೆಯಿಂದ ಮತ್ತೊಂದು ಬಂಪರ್ ಕೊಡುಗೆ, ಅದೇನಪ್ಪ ಅಂತಂದರೆ 1,00,000 ರೂಪಾಯಿ ಹಣ ಜನರ ಖಾತೆಗೆ, ಮಹಿಳೆಯರ ಖಾತೆಗೆ ಜಮಾ ಆಗೋದಕ್ಕೆ ಪ್ರಾರಂಭ ಆಗ್ತಾ ಇದೆ. ಹಾಗಾದರೆ ಇದನ್ನು ನೀವು ತಿಳ್ಕೊಳ್ಳೇಬೇಕು. ಹಾಗಾದರೆ ಇಲ್ಲಿ ರಾಜ್ಯ ಸರ್ಕಾರ ಯಾವ ರೀತಿ ಒಂದು 1,00,000 ರೂಪಾಯಿ ಹಣವನ್ನು ಜನರ ಖಾತೆಗೆ ಹಾಕ್ತಾ ಇದೆ, ಸುಮ್ಮನೆ ಅಂತ ಹಾಕೋದಿಲ್ಲ. ನಿಮಗೆ ಗೊತ್ತಿರ್ಬೋದು, ಯಾವುದಾದ್ರೂ ಒಂದು ಪ್ಲಾನಿಂಗ್ ಇದ್ದೇ ಇರುತ್ತೆ. ಅದೇ ರೀತಿಯಾಗಿ ಯಾವುದಿದು ಸ್ಕೀಮ್, ಯಾವುದು, ಏನು 1,00,000 ರೂಪಾಯಿ ಹಣವನ್ನು ಪಡೆದುಕೊಳ್ಳೋದು ಹೇಗೆ, ಏನು ಯಾರ್ಯಾರಿಗೆ ಬರುತ್ತಿದ್ದು, ಎಲ್ಲರಿಗೂ ಬರುತ್ತಾ ಅಥವಾ ಕೆಲವರಿಗೆ ಮಾತ್ರ ಬರುತ್ತಾ, ಎಲ್ಲ ಒಂದು ಕಂಪ್ಲೀಟ್ ಆದಂಥ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನಿಮಗೆ ಗೊತ್ತಿರ್ಬೋದು, 1,00,000 ರೂಪಾಯಿ ಹಣ ಅಂತಂದರೆ ಕೆಲವರು ಒಂದು ಬಡವರ ಜೀವನ ಇಲ್ಲಿ ಸೆಟಲ್ಮೆಂಟ್ ಮಾಡಿಕೊಳ್ಬೋದು. ಅದೇ ರೀತಿಯಾಗಿ ಬನ್ನಿ ಇದ್ರ ಬಗ್ಗೆ ಕಂಪ್ಲೀಟ್ ಆದಂಥ ಸ್ಟೋರಿ ಇಲ್ಲಿದೆ. ಸ್ನೇಹಿತರೆ, ಇಲ್ಲಿ ರಾಜ್ಯ ಸರ್ಕಾರ ಯಾವ ರೀತಿ 1,00,000 ರೂಪಾಯಿ ಹಣ ಕೊಡ್ತಾ ಇದೆಯಪ್ಪ ಅಂತಂದರೆ ಇದು ನಿಮಗೆ ಆಲ್ರೆಡಿ ಗೊತ್ತಿರುವಂಥ ಒಂದು ಯೋಜನೆ ಆಗಿದೆ. ಈ ಒಂದು ಯೋಜನೆ ಹೆಸರು ಏನಪ್ಪ ಅಂತಂದರೆ ಭಾಗ್ಯಲಕ್ಷ್ಮಿ ಯೋಜನೆ ಅಂತ. ನಿಮಗೆ ಗೊತ್ತಿರ್ಬೋದು, ಪ್ರತಿಯೊಬ್ಬ ಮಹಿಳೆಯರಿಗೆ ಅಂದರೆ ಹುಟ್ಟಿದ ಒಂದು ಮಗುವಿಗೆ ಭಾಗ್ಯಲಕ್ಷ್ಮಿ ಬಾಂಡ್ ಅಂತ ಮಾಡಿಸ್ತಾ ಇದ್ರು. ಅದೇ ಒಂದು ಸ್ಕೀಮಿನ ಒಂದು ಅಮೌಂಟ್ ಅನ್ನ 1,00,000 ರೂಪಾಯಿ ಹಣವನ್ನ ಈಗ ನಿಮಗೆ ಆಗ್ತಾ ಇದ್ದಾರೆ. ಹೌದು ಸ್ನೇಹಿತರೆ, ನಿಮ್ಮ ಹತ್ರ ಭಾಗ್ಯಲಕ್ಷ್ಮಿ ಬಾಂಡ್ ಇತ್ತಪ್ಪ ಅಂತಂದ್ರೆ ನೀವು ಕೂಡ 1,00,000 ರೂಪಾಯಿ ಹಣವನ್ನ ಪಡೆದುಕೊಳ್ಬಹುದು. ಇದು ಯಾರ್ಯಾರಿಗಪ್ಪ ಅಂತಂದ್ರೆ BPL ರೇಷನ್ ಕಾರ್ಡ್ ಯಾರು ಹೊಂದಿರ್ತಾರೆ, ಹೌದು ಸ್ನೇಹಿತರೆ, ಅಂತ ಒಂದು ಅವರ ಒಂದು ಕುಟುಂಬದಲ್ಲಿ ಏನಾದರೂ ಹೆಣ್ಣು ಮಗು ಜನಿಸಿದ್ರೆ ಅವರು ಈ ಒಂದು ಭಾಗ್ಯಲಕ್ಷ್ಮಿ ಬಾಂಡ್ ಅನ್ನ ಮಾಡಿಸಿದ್ರೆ ಅವರ ಖಾತೆಗಳಿಗೆ 1,00,000 ರೂಪಾಯಿ ಹಣ ಜಮಾ ಆಗ್ತಾ ಇದೆ. ಹಾಗಾದ್ರೆ ಈಗಾಗಲೇ ಏನು ಇಲ್ಲಿ ಏನಪ್ಪ ಅಂತಂದರೆ ಮೇನು ಭಾಗ್ಯಲಕ್ಷ್ಮಿ ಬಾಂಡನ್ನು ಮಾಡಿಸಿದ ಮೇಲೆ ಆ ಒಂದು ಮಗು ಏನಿರುತ್ತೆ, ಹೆಣ್ಣು ಮಗು 18 ವರ್ಷ ತುಂಬಿರಬೇಕು. 18 ವರ್ಷ ತುಂಬಿತ್ತಪ್ಪ ಅಂತಂದರೆ ಅಂಥವರ ಖಾತೆಗೆ ಈ ಒಂದು 1,00,000 ರೂಪಾಯಿ ಹಣ ನೇರವಾಗಿ ಬ್ಯಾಂಕಿನ ಒಂದು ಅಕೌಂಟಿಗೆ ಬರುತ್ತೆ. ಹೌದು ಸ್ನೇಹಿತರೆ, ಇಲ್ಲಿ ಭಾಳಷ್ಟು ಮಂದಿ ನಿಮಗೆ ಗೊತ್ತಿರ್ಬೋದು, ಹೆಣ್ಣು ಮಗು ಜನನ ಆದ ನಂತರ ಭಾಗ್ಯಲಕ್ಷ್ಮಿ ಬಾಂಡ್ ಅಂತ ಮಾಡಿಸಿರ್ತಾರೆ. ಸೊ ಆ ಒಂದು ಮಗು 18 ವರ್ಷ ತುಂಬಿದ ಮೇಲೆ ಈ ಒಂದು ಭಾಗ್ಯಲಕ್ಷ್ಮಿ ಬಾಂಡ್ ಮುಖಾಂತರ ಅಂದರೆ ಆ ಒಂದು ಹಣ 1,00,000 ರೂಪಾಯಿ ಹಣ ನೇರವಾಗಿ ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ. ಅಂದರೆ ಇಲ್ಲಿ ಕಡ್ಡಾಯವಾಗಿ BPL ರೇಷನ್ ಕಾರ್ಡ್ ಇರಬೇಕಾಗುತ್ತೆ, ಮತ್ತೆ ಹೆಣ್ಣು ಮಗುವಿಗೆ ಭಾಗ್ಯಲಕ್ಷ್ಮಿ ಯೋಜನೆಗೆ ಅವರು ಸೇರ್ಪಡೆ ಮಾಡಿರಬೇಕಾಗುತ್ತೆ, ಬಾಂಡ್ ಇರಬೇಕಾಗುತ್ತೆ. ಅದಾದ ನಂತರ 18 ವರ್ಷ ಆ ಮಗುವಿಗೆ ತುಂಬಿರಬೇಕಾಗುತ್ತೆ. ಕಡ್ಡಾಯವಾಗಿ 18 ವರ್ಷ ತುಂಬಿದ್ರೆ ಮಾತ್ರ ಅವರಿಗೆ ಅವರ ಖಾತೆಗಳಿಗೆ 1,00,000 ರೂಪಾಯಿ ಹಣವನ್ನು ಜಮಾ ಮಾಡ್ತಾ ಇದ್ದಾರೆ. ಹಾಗಾದರೆ ನೀವು ಕೂಡ ಇದನ್ನು ಮಾಡಿಸ್ಬೋದಾ ಸರ್, ನಾವು ಕೂಡ ಮಾಡಿಸ್ಬೋದಾ ಅಂತ ಕೇಳ್ಬೋದು. ಹೌದು ಸ್ನೇಹಿತರೆ, ಏನಪ್ಪ ಅಂತಂದರೆ ಇದು ನಿಮಗೆ ಏನಾದರೂ ಹೆಣ್ಣು ಮಗು ಜನನ ಆಯ್ತಪ್ಪ ಅಂತಂದರೆ ಸೊ ನಿಮ್ಮ ಹತ್ತಿರದ ಅಂಗನವಾಡಿ ಕೇಂದ್ರಗಳೇನಿರ್ತವೆ ಅಲ್ಲಿ ಹೋಗಿ ನೋಂದಣಿ ಮಾಡಿಸಿ ಭಾಗ್ಯಲಕ್ಷ್ಮಿ ಬಾಂಡಿಗೆ ನೀವು ಅಪ್ಲೈಯನ್ನು ಮಾಡ್ಬೋದು. ಇದಕ್ಕೆ ಏನಪ್ಪ ಅಂತಂದರೆ ಜಸ್ಟ್ ನಿಮ್ಮ ಹತ್ರ BPL ರೇಷನ್ ಕಾರ್ಡ್ ಇದ್ದರೆ ಸಾಕು. ಆ ಒಂದು ತಂದೆ ತಾಯಿಯ ಒಂದು ಆಧಾರ್ ಕಾರ್ಡ್ ಆಗಿರ್ಬೋದು, ಮತ್ತು ರೇಷನ್ ಕಾರ್ಡ್ ಆಗಿರ್ಬೋದು, ಕೆಲವೊಂದು ಫೋಟೋಗಳು ಬೇಕಾಗುತ್ತೆ. ಆ ಒಂದು ಫೋಟೋಗಳು ಇದ್ದರೆ ಸಾಕು, ನೀವು ಕೂಡ ಭಾಗ್ಯಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಹಾಗಾದರೆ ನೀವು ಅರ್ಜಿಯನ್ನು ಸಲ್ಲಿಸಿ ಈಗಾಗಲೇ ಬಾಂಡ್ ಏನಾದರೂ ಇತ್ತಪ್ಪ ಅಂತಂದರೆ ನಿಮ್ಮ ಮಗುವಿಗೆ 18 ವರ್ಷ ತುಂಬಿತ್ತಪ್ಪ ಅಂತಂದರೆ ನಿಮ್ಮ ಖಾತೆಗಳಿಗೆ ಅತಿ ಶೀಘ್ರದಲ್ಲೇ 1,00,000 ರೂಪಾಯಿ ಹಣವನ್ನು ಜಮಾ ಮಾಡ್ತಾರೆ. ಈಗಾಗಲೇ ಭಾಳಷ್ಟು ಮಂದಿ ಜನರ ಖಾತೆಗೆ ಬಂದಿದೆ. ಸೊ ಇನ್ನು ಯಾರ್ಯಾರು ಈ ಒಂದು ಭಾಗ್ಯಲಕ್ಷ್ಮಿ ಬಾಂಡನ್ನು ಇಟ್ಕೊಂಡವರು 18 ವರ್ಷ ನಿಮ್ಮ ಮಗುವಿಗೆ ಆಯ್ತಪ್ಪ ಅಂತಂದರೆ ಅದು ಕೂಡ 1,00,000 ರೂಪಾಯಿ ಹಣ ಜಮಾ ಆಗುತ್ತೆ. ಜಸ್ಟ್ ವೇಟ್ ಮಾಡ್ತಾರೆ. ಒಂದು ವೇಳೆ ನಿಮ್ಮ ಮನೆಯಲ್ಲಿ ಏನಾದರೂ ಹೆಣ್ಣು ಮಗುವಿಗೆ ಜನನ ಆಗಿತ್ತಪ್ಪ ಅಂತಂದರೆ ಅಂಥವ್ರು ನಿಮ್ಮ ಅಂಗನವಾಡಿ ಕೇಂದ್ರಗಳಲ್ಲಿ ಈ ಒಂದು ಭಾಗ್ಯಲಕ್ಷ್ಮಿ ಬಾಂಡ್ ಬಗ್ಗೆ ಎನ್ಕ್ವೈರಿ ಮಾಡಿ ಅಲ್ಲಿ ನೀವು ಅಪ್ಲೈ ಮಾಡಿ ಮುಂದಿನ ದಿನಗಳಲ್ಲಿ ನೀವು ಕೂಡ ಈ ಒಂದು ಹಣವನ್ನು ಪಡೆದುಕೊಳ್ಬೋದು.